Hello everyone and welcome back to my vlog channel. ಇದು ಫೆಸ್ಟಿವಲ್ ಸೀಸನ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಮೆಝಾನಲ್ಲಿ ಸಿಕ್ಕಾಪಟ್ಟೆ ಆಫರ್ಸ್ ನಡೀತಾ ಇದೆ. ಸೊ ಈ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಾವು ಈ ಫಿಲಿಪ್ಸ್ ಏರ್ ಫ್ರೈಯರ್ನ ತೊಗೊಂಡ್ವಿ ರೀಸೆಂಟಾಗಿ. ಇದು ಒಂದು ಅಮೇಝಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾವಾಗಲೇ ತೊಗೊಂಡು ಆಲ್ಮೋಸ್ಟ್ ಮೋರ್ ದೆನ್ ಅ ವೀಕ್ ಆಯಿತು. ನಾನು ಅದಕ್ಕೆ ಇವಾಗ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಅಂದರೆ ಆಯಿಲ್ ಫ್ರೀ ಬೇಕಿಂಗ್ ಆ್ಯಂಡ್ ಏರ್ ಫ್ರೈಯಿಂಗ್ ಮಾಡ್ಬೋದು ವಿತೌಟ್ ಆಯಿಲ್. ಅಂದರೆ ಫಾರ್ ಸಂಬಡಿ ಹೂ ಇಸ್ ರಿಯಲಿ ಹೆಲ್ತ್ ಕಾನ್ಷಿಯಸ್ ಅಂಥವ್ರಿಗೆ ದಿಸ್ ಪ್ರಾಡಕ್ಟ್ ಇಸ್ ಅ ಮಸ್ಟ್ ಹ್ಯಾವ್. ಇವಾಗ ಕಬಾಬ್ಸ್ ಆಗಲಿ ಅಥವಾ ಹಪ್ಪಳ ಸಂಡಿಗೆ ಇದೆಲ್ಲ ನಾವು ಡೀಪ್ ಫ್ರೈ ಮಾಡಿ ತಿನ್ನೋ ಅಭ್ಯಾಸ ಇಟ್ಕೊಂಡಿರ್ತೀವಲ್ವ. ಸೊ ಅದನ್ನೆಲ್ಲ ನಾವು ಆಲ್ಮೋಸ್ಟ್ ವಿತ್ ನೋ ಆಯಿಲ್ ಆರ್ ಮೇ ಬಿ 90% ಲೆಸ್ ಆಯಿಲ್ ನಾವು ಈ ಏರ್ ಫ್ರೈಯರಲ್ಲಿ ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ಇದು ತುಂಬ ಒಂಥರ ಕಾಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಇದು ಕಿಚನ್ನಲ್ಲಿ ಒಂದು ಎನಿ ಕಾರ್ನರ್ ಅಲ್ಲಿ ಸ್ಕ್ವೀಸ್ ಇನ್ ಆಗುತ್ತೆ. ಆ್ಯಂಡ್ ನಿಮಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಇವ್ರದ್ದೇ ಒಂದು ಆ್ಯಪ್ ಕೂಡ ಇದೆ ಆ್ಯಂಡ್ ರೆಸಿಪೀಸ್ ಕೂಡ ಇದೆ. ಸೊ ಖಂಡಿತ ನೀವು ರೆಸಿಪೀಸ್ನ ಟ್ರೈ ಮಾಡ್ಬೋದು. ಸೊ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ನನಗಂತೂ ಈ ಪ್ರಾಡಕ್ಟ್ ಸಖತ್ ಇಷ್ಟ ಆಯಿತು. ಕೆಪಾಸಿಟಿ ಬಂದು 1.4 kgs ಆ್ಯಂಡ್ ಸಖತ್ ಹ್ಯಾಂಡಿ ಆಗಿದೆ. ಸಖತ್ ಬೇಗ ಕೂಡ ಡಿಶಸ್ನ ನಾವು ಮಾಡ್ಬೋದು. ನಾವಾಗಲೇ ಆಲ್ಮೋಸ್ಟ್ ಒಂದು 5 to 6 ಡಿಶಸ್ನ ಟ್ರೈ ಮಾಡಿದ್ದೀವಿ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಹೂ ಡಸ್ ನಾಟ್ ಲೈಕ್ ಹ್ಯಾವಿಂಗ್ ಫ್ರೆಂಚ್ ಫ್ರೈಸ್ ವಿತ್ ಝೀರೋ ಆಯಿಲ್ ಅಲ್ವಾ? ಇವಾಗ ಆಚೆ ಕಡೆಯಿಂದ ನಾವು ಮೆಗ್ಡಿ ಅಥವಾ ಎಲ್ಲೇ ತಗೊಂಡ್ರು ಇಟ್ಸ್ ಫುಲ್ ಆಫ್ ಆಯಿಲ್. ಸೊ ಅಂಥ ಒಂದು ಡಿಶ್ಶು ಆಯಿಲ್ ಫ್ರೀ ಆಗಿ ಸಿಗ್ತಾ ಇದೆ, ನಮಗೆ ಮಾಡೋ ಆಪ್ಷನ್ ಒಂದು ಸಿಗ್ತಾ ಇದೆ ಅಂದರೆ ಖಂಡಿತ ಈ ಪ್ರಾಡಕ್ಟ್ ನಾವು ತಗೊಳ್ಳೇಬೇಕು. ನಾನು ಈ ಪ್ರಾಡಕ್ಟ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಇದು ಯಾವುದೇ ರೀತಿ ಪ್ರಮೋಟೆಡ್ ಅಲ್ಲ. ಇದು ನಾವು ನಮ್ಮ ಹಣನ ಖರ್ಚು ಮಾಡಿಬಿಟ್ಟು ತೊಗೊಂಡಿರೋ ಅಂತಹ ಪ್ರಾಡಕ್ಟ್. ಸೊ ನಾನು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ಅಂದರೆ ಆಫ್ಟರ್ ಅ ಸರ್ಟನ್ ಏಜ್ ಯು ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ಯು ಶುಡ್ ಈಟ್ ಹೆಲ್ದಿ ಅಲ್ವಾ? ಸೊ ಹಾಗಾಗಿ ನಾವು ಈ ಪ್ರಾಡಕ್ಟ್ನ ತಗೊಂಡಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಬೇಕಿದೆ ಆ್ಯಂಡ್ ಅಂದರೆ ನಿಮಗೆ ಮ್ಯಾನ್ಯುವಲಲ್ಲಿ ಎಲ್ಲ ಆಪ್ಷನ್ಸು ನಿಮಗೆ ಗೊತ್ತಾಗ್ಬಿಡತ್ತೆ, ಅಂದರೆ ಏನು ಹೇಗೆ ಮಾಡ್ಬೋದು ಅಂತ. ಇದು ಅಮೆಝಾನಿಂದ ನಾವು ಆರ್ಡರ್ ಮಾಡಿದ್ದು. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಯು ಕ್ಯಾನ್ ಆರ್ಡರ್. ಆ್ಯಂಡ್ ನೀವು ಪ್ರೈಮ್ ಮೆಂಬರ್ ಆಗಿದ್ದರೆ ದಿಸ್ ಪ್ರಾಡಕ್ಟ್ ವಿಲ್ ಬಿ ಡೆಲಿವರ್ಡ್ ದ ನೆಕ್ಸ್ಟ್ ಡೇ. ಇವತ್ತು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮ್ಮ ಮನೇಲಿ ಈ ಪ್ರಾಡಕ್ಟ್ ನಿಮಗೆ ನೆಕ್ಸ್ಟ್ ಡೇ ತಲುಪುತ್ತೆ, ನೀವು ಪ್ರೈಮ್ ಮೆಂಬರ್ಶಿಪ್ ಇದ್ದರೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಪಿನ್ ಕೋಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ನೋಡಿ, ಬಟ್ ತುಂಬಾ ಬೇಗ ಡೆಲಿವರ್ ಆಯಿತು ಈ ಐಟಮ್. ಆ್ಯಂಡ್ ವೇಟ್ ವೈಸ್ ಇದು ತುಂಬ ಹೆವಿ ಪ್ರಾಡಕ್ಟ್ ಅಲ್ಲ, ತುಂಬ ಲೈಟ್ ವೇಟ್ ಇದೆ. ಆ್ಯಂಡ್ ಸ್ಮಾಲ್ ಸ್ಪೇಸಲ್ಲೇ ಸ್ಕ್ವೀಸ್ ಇನ್ ಮಾಡ್ಬೋದು. ತುಂಬ ದೊಡ್ಡ ಗ್ಯಾಜೆಟ್ ಏನಲ್ಲ ಇದು. ಸೊ ಚಿಕ್ಕದಾಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಹಿಡಿಸುತ್ತೆ. ಆ್ಯಂಡ್ ಇದ್ರದ್ದು ಕೇಬಲ್ ಆದರೆ ಕಾರ್ಡ್ ಇದೆಯಲ್ಲ, ಅದು ಆಲ್ಮೋಸ್ಟ್ 1.8 meters ಉದ್ದ ಇದೆ. ಸೊ ಹಾಗಾಗಿ ನಿಮ್ಮದು ಪವರ್ ಪಾಯಿಂಟ್ ಎಲ್ಲಾದರೂ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ ಆರಾಮಾಗಿ ಇದನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಫಿಲಿಪ್ಸಲ್ಲಿ 2-3 ಥರದ್ದು ಮಾಡೆಲ್ಸ್ ಇತ್ತು. ಬಟ್ ದಿಸ್ ಐ ಫೆಲ್ಟ್ ವಾಸ್ ದಿ ಮೋಸ್ಟ್ ಅಂದರೆ ನನಗಿಷ್ಟ ಆಗಿದ್ದು. ಬಿಕಾಸ್ ಇದೊಂಥರ ಟಚ್ ಪ್ಯಾನಲ್ ಇದೆ ಆ್ಯಂಡ್ ಡಿಸ್ಪ್ಲೇ ಇದೆ ಆ್ಯಂಡ್ 7 ಪ್ರೀಸೆಟ್ ಆಪ್ಷನ್ಸ್ ಇದೆ. ಸೊ ಕಪ್ ಕೇಕ್ಸ್ ಮಾಡೋದಕ್ಕೆ ಆಲ್ರೆಡಿ ಪ್ರೀಸೆಟ್ ಮಾಡಿದ್ದಾರೆ, ಎಷ್ಟು ನಿಮಿಷ ಬೇಕಾಗತ್ತೆ ಆ್ಯಂಡ್ ಎಷ್ಟು ಹೀಟ್ ಎಷ್ಟು ಡಿಗ್ರಿಗೆ ಸೆಟ್ ಮಾಡಬೇಕಾಗತ್ತೆ ಅಂತ. ದೀಸ್ ಆರ್ ಆಲ್ ಪ್ರೀಸೆಟ್ ಆಪ್ಷನ್ಸ್. ಸೊ ಅದನ್ನು ಆ ಒಂದು ಪಾಯಿಂಟ್ ನನಗೆ ಇಷ್ಟ ಆಯಿತು ಇಲ್ಲಿ. ಬಿಕಾಸ್ ಇಟ್ ಈಸ್ ಆಲ್ ಲೈಕ್ ಏನು ಡಿಸ್ಪ್ಲೇಡ್ ಆನ್ ದ ಮಷೀನ್. ಸೊ ಹಾಗಾಗಿ ಐ ಸೆಲೆಕ್ಟೆಡ್ ದಿಸ್ ಪರ್ಟಿಕ್ಯುಲರ್ ಮಾಡೆಲ್. ಸೊ ನೋಡ್ತಾ ಇದ್ದೀರಲ್ಲ, ಪುಟ್ಟದಾಗಿದೆ ಆ್ಯಂಡ್ ಸಖತ್ ಒಂಥರ ಹ್ಯಾಂಡಿ ಆಗಿದೆ. ಕ್ಲೀನಿಂಗ್ ಕೂಡ ಅಷ್ಟೇ ತುಂಬ ಹೈ ಮೇಂಟೆನೆನ್ಸ್ ಏನಿಲ್ಲ. ಜಸ್ಟ್ ಒಂದು ಸ್ಕ್ರಬ್ಬಲ್ಲಿ ನಾವು ಇಮಿಡಿಯೇಟಾಗಿ ಆಫ್ಟರ್ ಯೂಸ್ ಇಮಿಡಿಯೇಟಾಗಿ ನೀರು ಹಾಕಿ ಸ್ಕ್ರಬ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಟರೆ ಇಟ್ ಇಸ್ ಅಗೇನ್ ರೆಡಿ ಟು ಯೂಸ್ ಫಾರ್ ದ ನೆಕ್ಸ್ಟ್ ಟೈಮ್. ಸೊ ಇದು ಈ ರೀತಿ ಸೆಪರೇಟ್ ಆಗುತ್ತೆ. ಆ್ಯಂಡ್ ಇದು ರ್ಯಾಪಿಡ್ ಏರ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತಾರೆ ಈ ಥರ ಏರ್ ಫ್ರೈಯರ್ಸಲ್ಲಿ. ಆ್ಯಂಡ್ ದಟ್ ಈಸ್ ವಾಟ್ ಲೆಟ್ಸ್ ದ ಫುಡ್ ಕುಕ್ ವಿತೌಟ್ ಎನಿ ಆಯಿಲ್. ಸೊ ಆಲ್ಮೋಸ್ಟ್ ನೀವು ಝೀರೋ ಆಯಿಲ್ ಹಾಕಿದ್ರೂ ಕೂಡ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಟು ವರ್ಕ್. ಸ್ವಲ್ಪ ನಾವೇನು ಮಾಡ್ತೀವಿ, ನಮಗೆ ತುಂಬ ಡ್ರೈ ಆಗುತ್ತಲ್ವ ತಿನ್ನೋಕ್ಕೆ.
ಸೊ ಹಾಗಾಗಿ ವಿ ಜಸ್ಟ್ ಸ್ಪ್ರಿಂಕಲ್ ಆರ್ ಬ್ರಷ್ ಸಮ್ ಆಯಿಲ್. ಸೊ ಇಲ್ಲಿ ನೋಡಿ ಇಷ್ಟು ಕಾಂಪ್ಯಾಕ್ಟ್ ಆಗಿದೆ ಈ ಪ್ರಾಡಕ್ಟ್. ಸೊ ಇಲ್ಲಿ ಇದನ್ನು ಟ್ರೈ ಮಾಡೋಕ್ಕೆ ಅಂತ ನಾವು ಫ್ರೋಝನ್ ಆಲೂ ನಗೆಟ್ಸ್ ಇರುತ್ತಲ್ಲ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್. ಸೊ ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ. ಆಯಿಲ್ ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಪ್ರೀ ಹೀಟ್ ಮಾಡಿದ್ರೆ ಇನ್ನೂ ಬೇಗ ಕುಕ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ದೀನಿ. 180 ಡಿಗ್ರಿ ಇಟ್ಬಿಟ್ಟು ಅರೌಂಡ್ 1 to 2 minutes ಪ್ರೀ ಹೀಟ್ ಮಾಡಿದಾಗ ಸೊ ಎನಿ ಫ್ರೋಝನ್ ಫುಡ್, ಸೊ ಇವಾಗ ಈ ಆಲೂಗಡ್ಡೆ ಸ್ಮೈಲೀಸ್ ಆಗಲಿ, ಫ್ರೆಂಚ್ ಫ್ರೈಸ್ ಆಗಲಿ, ಆರ್ ಚೀಸ್ ಆಲೂ ಚೀಸ್ ನಗೆಟ್ಸ್ ಆಗಲಿ, ಇದೆಲ್ಲ ಸಿಗುತ್ತಲ್ಲ, ಇದೆಲ್ಲನೂ ನೀವು ಆರಾಮಾಗಿ ವಿತಿನ್ 10 to 20 minutes ನೀವು ಮಾಡ್ಕೊಂಡು ತಿನ್ಬೋದು. ಸೊ ಇದು ಆಲ್ಮೋಸ್ಟ್ ಆಗಿದೆ ನೋಡಿ. ಆ್ಯಂಡ್ ಸಖತ್ ಕ್ರಿಸ್ಪಿಯಾಗಾಯಿತು, ಸಖತ್ ಟೈಮ್ ಕೂಡ ಸೇವ್ ಆಯಿತು, ಆ್ಯಂಡ್ ಆಲ್ಮೋಸ್ಟ್ ನೋ ಆಯಿಲ್. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಐ ಥಿಂಕ್ ಐ ವಾಸ್ ವೆರಿ ಲಿಬರಲ್ ಇನ್ ಅಪ್ಲೈಯಿಂಗ್ ಆಯಿಲ್. ಬಟ್ ನಾವು ಹೇಗೆ ಬೇರೆ ಬೇರೆ ಡಿಶಸ್ ಟ್ರೈ ಮಾಡಿದ್ವಿ, ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ಇದಕ್ಕೆ ಇಷ್ಟೊಂದು ಆಯಿಲ್ ಕೂಡ ಬೇಡ ಅಂತ. ಸೊ ದಿಸ್ ವಾಸ್ ದ ಫಸ್ಟ್ ಟೈಮ್. ಸೊ ಯು ಕ್ಯಾನ್ ಇಗ್ನೋರ್ ಮೀ ಪುಟಿಂಗ್ ಸೋ ಮಚ್ ಆಯಿಲ್. ಬಟ್ ಸಖತ್ತಾಗಿ ಇಟ್ ಟೇಸ್ಟೆಡ್ ರಿಯಲಿ ವೆಲ್. ಅದು ಆಲ್ಮೋಸ್ಟ್ ಡೀಪ್ ಫ್ರೈಡ್ ಥರನೇ ಟೇಸ್ಟ್ ಕೊಡ್ತು. ಆ್ಯಂಡ್ ಐ ವಾಸ್ ಅಮೇಸ್ಡ್. ಯಾಕೆಂದರೆ ಜನರಲಿ ಐ ಟೆನ್ ಟು ಅವಾಯ್ಡ್ ಡೀಪ್ ಫ್ರೈಡ್ ಐಟಮ್ಸ್. ಯಾಕಂದರೆ ಅದರಲ್ಲಿ ತುಂಬ ಆಯಿಲ್ ಇರುತ್ತೆ ಆ್ಯಂಡ್ ಮೈ ಸ್ಕಿನ್ ಟೆನ್ಸ್ ಟು ಬ್ರೇಕ್ ಔಟ್, ಪಿಂಪಲ್ಸ್ ಎಲ್ಲ ಆಗ್ಬಿಡುತ್ತೆ ಇಫ್ ಐ ಈಟ್ ಲಾಡ್ ಆಫ್ ಡೀಪ್ ಫ್ರೈಡ್ ಸ್ಟಫ್ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಇನ್ನು ಮುಂದೆ ಐ ವಿಲ್ ಟ್ರೈ ಮೋರ್ ರೆಸಿಪೀಸ್ ಯೂಸಿಂಗ್ ದಿಸ್ ಏರ್ ಫ್ರೈಯರ್. ಸೊ ನೋಡೋಣ ಹೇಗೆ ಅಂತ. ನೀವು ಇನ್ ಕೇಸ್ ಆಲ್ರೆಡಿ ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇದ್ದರೆ ಯಾವ ಥರ ರೆಸಿಪೀಸ್ನ ನೀವು ಟ್ರೈ ಮಾಡ್ತೀರಾ ಮನೇಲಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವ ಮಷೀನ್ ಅವ್ರು ಯಾವ ಮಾಡೆಲ್ ಇದೆ ನಿಮ್ಮ ಹತ್ರ ಅಂತಲೂ ಬರ್ತಿಳಿಸಿ. ಸೊ ದ್ಯಾಟ್ ವೇ ವಿ ಕ್ಯಾನ್ ಎಕ್ಸ್ಚೇಂಜ್ ದ ರೆಸಿಪೀಸ್. ಸೊ ನನಗೆ ಈ ಫಸ್ಟ್ ಡಿಶ್ ನಾವು ಮಾಡಿದ್ದು ತುಂಬಾ ಇಷ್ಟ ಆಯಿತು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇಟ್ಸ್ ಹೈ ಟೈಮ್ ಗೈಸ್, ವಿ ಆಲ್ ಸ್ಟಾರ್ಟ್ ಈಟಿಂಗ್ ಹೆಲ್ದಿ. ಸೊ Amazon offers are going to end very soon. So before the offer ends, try to place your order and get this cool gadget home. ಈ ವಿಡಿಯೋ ಅಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. Until then, take care. Bye bye.